ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಅಂತ ಹೇಳಿದರೆ, ಇವತ್ತಿನ ವಿಷಯ ನನ್ನ ಈ ಬೆರಳಲ್ಲಿರುವ ಉಂಗುರ, ಇದರದ್ದೇ ಇವತ್ತು ವಿಷಯ ಆಯಿತಾ. ಎಂತಂತ ಹೇಳಿದರೆ, ನಾನೊಂದು 1.5 ವರ್ಷಕ್ಕೆ ಮೊದಲು ಈ ಉಂಗುರವನ್ನು ಏನೋ ಒಂದು ಕಷ್ಟ ಬಂತು ಅಂತ ಹೇಳಿಕೊಂಡು ನಾನು ತಗೊಂಡೋಗಿ ಒಂದು ಸೊಸೈಟಿಯಲ್ಲಿ ಅಡವಿಟ್ಟಿದ್ದೆ. ಮತ್ತು ನಾನು ಈ ಉಂಗುರವನ್ನು ಕೈಗೆ ಹಾಕಿಕೊಂಡು ಕೂಡ ಇರ್ತಿರ್ಲಿಲ್ಲ. ನನಗೆ ಚಿನ್ನದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇಲ್ಲ. ನನಗೆ ಅದು ಹಾಕಿಕೊಂಡ್ರೆ ಕಿರಿಕಿರಿ ಆಗ್ತದೆ, ಬಟ್ಟೆ ವಾಶ್ ಮಾಡುವಾಗ ಅದರಲ್ಲಿ ಕಿರಿಕಿರಿ ಆಗ್ತದೆ ಅಂತ ಹೇಳ್ಕೊಂಡು ನಾನು ಇದನ್ನು ಹಾಕ್ತಾನೂ ಇರಲಿಲ್ಲ. ನನಗೆಲ್ಲ ತಗೊಂಡೋಗಿ ಅದು ಇಟ್ಟರೆ ಉಂಟಲ್ಲ, ಅದು ನನಗೆ ಮರ್ತೇ ಹೋಗುದು. ಹಾಗಾದ ಕಾರಣ ಹೇಗೋ ಒಂದು ಕಷ್ಟ ಬರುವಾಗ ನಾನು ಈ ಉಂಗುರ ಹೇಗೆ ಉಂಟಲ್ಲ ಅಂತ ಹೇಳ್ಕೊಂಡು ಇದನ್ನು ನಾನು ಸೊಸೈಟಿಯಲ್ಲಿ ತಗೊಂಡೋಗಿ ಅಡವಿಟ್ಟಿದೆ 1.5 ವರ್ಷಕ್ಕೆ ಮೊದಲು. ಮೊನ್ನೆ ನಾನು ಇತ್ತೀಚೆಗೆ ಇನ್ನೊಂದು ಉಂಗುರವನ್ನು ಕೂಡ ನಾನು ಹೊಸ್ತು ತೆಗೆದೆ. ಅದನ್ನು ನಾನು ಕೂಡ ವಿಡಿಯೋ ಕೂಡ ಹಾಕಿದ್ದೇನೆ. ಆ ಉಂಗುರ ತೆಗೆದ ನಂತರ ಆಯಿತು ನನಗೆ, ಯಾಕೆ ಸುಮ್ಮನೆ ಅದನ್ನು ತೆಗೆದಿಡುದು, ನನಗೆ ಇಟ್ಟರೆ ಮತ್ತೆ ಹೇಗಿದ್ರು ನೆನಪು ಕೂಡ ಬರುವುದಿಲ್ಲ, ಡೈಲಿ ಹಾಕಿಕೊಂಡಿರುವ ಅದನ್ನು ಹೇಳಿಕೊಂಡು ಆ ಹೊಸ ಉಂಗುರವನ್ನು ನಾನು ಬೆರಳೆಲ್ಲ ಹಾಕಿಕೊಂಡೇ ಇದ್ದೆ. ನನ್ನಲ್ಲಿ ಕೆಲಸದಲ್ಲಿ ಎಲ್ಲ ನನ್ನೊಟ್ಟಿಗೆ ಹೇಳಿದರು, ಅಂದರೆ ಡಿಸೈನ್ ಅದು ಆ ಥರ ಇತ್ತು, ಅಂದರೆ ಡೈಲಿ ಹಾಕುವಂಥ ಉಂಗುರ ಅಲ್ಲ ಅದು. ಅದಕ್ಕೆ ನನ್ನ ಹತ್ರ ಜೊತೆಯಲ್ಲಿ ಕೆಲಸ ಮಾಡುವವರು ಹೇಳಿದರು, ಆ ಉಂಗುರವನ್ನು, ಈ ಉಂಗುರ ಹೊಸ ಉಂಗುರವನ್ನು ನೀನು ಕೈಯಲ್ಲಿ ಹಾಕಿಕೊಳ್ಬೇಡ, ಅದು ಬಟ್ಟೆ ವಾಶ್ ಮಾಡುವಾಗ ಅದು ಇದೇನಾದರೂ ಅದರ ತುಂಡೇನಾದರೂ ಇದಾದರೆ ಅದು ಹೋಗ್ಬೋದು, ಅದು ಡೈಲಿ ಹಾಕುವಂಥ ಉಂಗುರ ಅಲ್ಲ ಅಂತ ಹೇಳಿದರು. ಆಗ ನನಗೆ ರಪ್ಪ ನೆನಪಾಯಿತು, ಆ ಉಂಗುರವನ್ನು ಹೇಗೂ ಹಾಕ್ಲಿಕ್ಕೆ ಆಗುದಿಲ್ಲ, ಇದೊಂದು ಉಂಟಲ್ಲ ಬ್ಯಾಂಕಲ್ಲಿ ಉಂಟಲ್ಲ, ಇದು ಡೈಲಿ ಹಾಕುವಂಥ ಉಂಗುರ, ಇದು ಗಟ್ಟಿ ಕೂಡ ಉಂಟು, ಡೈಲಿ ಯೂಸ್ ಮಾಡ್ಬೋದು, ಇದನ್ನು ಬಿಡಿಸಿಕೊಂಡು ಹಾಕಿಕೊಳ್ಳುವ ಅಂತ ಹೇಳಿಕೊಂಡು ಹಾಗೆ ನಾನು ಸೊಸೈಟಿಗೆ ಹೋಗಿ ಈ ಉಂಗುರವನ್ನು ನಾನು ಬಿಡಿಸ್ಕೊಳ್ಳುವಾಗ ನಾನು ಏನು ಮಾಡಿದರೆ ಅಂತೇಳಿ, ನಂದೊಂದು ಮಿಸ್ಟೇಕ್ ಆಗಿದೆ ಅಲ್ಲಿ ಬಿಡಿಸ್ಕೊಳ್ಳುವಾಗ. ಏನು ಅಂತ ಹೇಳಿದ್ರೆ, ನಾನು ಬಿಡಿಸ್ಕೊಳ್ಳುವಾಗ ಅದನ್ನು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿ ನಾನು ನೋಡಿಕೊಳ್ಬೇಕಿತ್ತು. ನಾನೇನು ಮಾಡಿ ಅಂತ ಹೇಳಿದ್ರೆ, ನನಗೆ ಬಿಡಿಸ್ಕೊಂಡಲ್ಲ ಅಂತ ಹೇಳಿಕೊಂಡು ಖುಷಿಯಲ್ಲಿ ತೆಗೆದೇ ಈ ಬೆರಳಿಗೆ ಹಾಕಿಕೊಂಡು, ನಾನು ಮೊದಲು ಈ ಬೆರಳಿಗೆ ಹಾಕಿಕೊಂಡಿದ್ದದ್ದು, ಈ ಬೆರಳಿಗೆ ಹೀಗೆ ಹಾಕಿಕೊಂಡೆ. ನೋಡುವಾಗ ಈ ಬೆರಳಿಗೆ ಹೋಗ್ತಿರ್ಲಿಲ್ಲ. ನಾನು ದಪ್ಪಾಗಿದ್ದೇನೆ, ಹಾಗಾದ ಕಾರಣ ಬೆರಳು ಇದು ದಪ್ಪಾಗಿದೆ ಅಂತ ಹೇಳಿಕೊಂಡು ನಾನು ಈ ಚಿಕ್ಕ ಬೆರಳಿಗೆ ಹಾಕಿಕೊಂಡು ಬಂದೆ. ಇನ್ನೊಂದು ಸೊಸೈಟಿಯವರು ಕೂಡ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಎಂತಂತ ಹೇಳಿದರೆ, ನಾವು ಈಗ ಈ ಚಿನ್ನವನ್ನು ಕೊಡುವಾಗ ಒಂದು ಕವರಿನ ಒಳಗೆ ಅವರು ಹಾಕಿ ಅಲ್ಲಿ ತೆಗೆದಿಟ್ಟಿರ್ತಾರೆ. ಅವರು ಕೊಡುವಾಗ ಆ ಕವರ್ ಸಮೇತ ಕೊಡಬೇಕು. ಬೇರೆ ಬ್ಯಾಂಕ್ಗಳಲ್ಲೆಲ್ಲ ಹಾಗೇನೆ ಕೊಡ್ತಾರೆ, ಕವರ್ ಸಮೇತ ಕೊಡಬೇಕು. ಇವ್ರೇನು ಮಾಡಿದ್ದಾರೆ ಅಂತೇಳಿ ನನಗೆ ಕವರ್ ಸಮೇತ ಕೊಡಲಿಲ್ಲ. ಇವ್ರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಉಂಗುರವನ್ನು ತೆಗೆದಿರ ಕವರನ್ನು ಕಟ್ ಮಾಡಿ ಆಚೆ ಬಿಸಾಡಿದ್ದಾರೆ. ನಾನು ಕೂಡ ಖುಷಿ ಆಯಿತಾ, ಹಾಕಿಕೊಂಡು ಸೀದಾ ಬಂದೆ. ಮನೆಗೆ ಬಂದು ನಾನು ಮಧ್ಯಾಹ್ನ ಒಂದು 2-2.5 ಗಂಟೆ ಆ ಟೈಮಲ್ಲಿ ನಾನು ಇದನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಮನೆಗೆ ಬಂದು ನೋಡುವಾಗ ಇದರಲ್ಲಿ ನೋಡಿ ಮುತ್ತು ಕಾಣ್ತುಂಟು, ನೋಡಿ ಕ್ಲಿಯರ್ ಆಗಿ ಮುತ್ತುಂಟು. ಇದಕ್ಕೆ ಮುತ್ತೇರಿ ಅಂತ ಹೇಳುದಂತೆ, ಮುತ್ತು ಕಾಣ್ತಾ ಉಂಟಲ್ಲ, ಇಲ್ಲಿ ನೋಡಿ ಕರೆಕ್ಟ್ ಉಂಟು. ಈ ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ಮುತ್ತೇ ಇಲ್ಲ ನೋಡಿ. ನಾನು ಬಂದು ಎಂತೋ ಮನೇಲಿ ಹೀಗೆ ಕೂತ್ಕೊಂಡು ನಾನು ಹೀಗೆ ಕ್ಲಿಯರ್ ಆಗಿ ಹೀಗೆ ಖುಷಿಯಲ್ಲಿ ಹೀಗೆ ಹಿಡ್ಕೊಂಡು ನೋಡ್ತೇನೆ, ಈ ಸೈಡಲ್ಲಿ ಒಂದು ಮುತ್ತು ಎದ್ದು ಹೋದಾಗಿ ಉಂಟು. ಇದೆಂತಪ್ಪ ಹೀಗೆ ಆಗಿದೆ ಅಂತೇಳಿ ಹೀಗೆ ನೋಡುವಾಗ ಆ ಮುತ್ತು ಬಿದ್ದೋಯ್ತು. ಇನ್ನೆರಡು ಮುತ್ತು ಇದರಲ್ಲಿ ಕಾಣ್ತಾನೆ ಇಲ್ಲ. 3 ಮುತ್ತು ಈ ಉಂಗುರದಲ್ಲಿ, 3 ಮುತ್ತು ಇಲ್ಲ, ಸೈಡ್ ಇದು ಮುತ್ತು ಕಾಣ್ತಾನೆ ಇಲ್ಲ. ನನಗೆ ಟೆನ್ಷನ್ ಆಯ್ತು, ಇದೆಂತಪ್ಪ ನಾನು ಕೊಡುವ ಕ್ಲಿಯರ್ ಇತ್ತು, ಇದೆಂತ ಹೀಗೆ ಅಂತ ಹೇಳಿಕೊಂಡು, ಇಲ್ಲಿ ಸರಿ ಇರುವಾಗ ಅದು ಇಲ್ಲಿ ಸರಿ ಇರಬೇಕಲ್ಲ. ನಾನು ಕ್ಲಿಯರ್ ಆಗಿ ಹೀಗೆ ಅಬ್ಸರ್ವ್ ಮಾಡಿ ನೋಡುವಾಗ ಇಲ್ಲಿ ಮುತ್ತು ರಟ್ಟಿದ್ದು ನನಗೆ ಕಾಣ್ತಾ ಉಂಟು ಇದರಲ್ಲಿ. ಹಾಗೆ ಆದ ಕಾರಣ ನಾನೇನು ಮಾಡಿದೆ, ಯೋಚನೆ ಮಾಡಿ ಆಗ ನನ್ನ ಫ್ರೆಂಡಿಗೆಲ್ಲ ಕಾಲ್ ಮಾಡಿ ಕೇಳುವಾಗ ಅವ್ರು ಹೇಳಿದರು, ನೀನು ಯಾವುದಕ್ಕೆ ಅವ್ರಿಗೆ ಸೊಸೈಟಿ ಅವರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿ ನೋಡು ಅಂತ ಹೇಳಿದರು. ಹಾಗೆ ನಾನು ಸೊಸೈಟಿ ಮ್ಯಾನೇಜರ್ ನಂಬರ್ ಇತ್ತು, ಅವರಿಗೆ ಕಾಲ್ ಮಾಡಿ ಕೇಳಿದೆ. ಕೇಳುವಾಗ ಅವ್ರು ಹೇಳಿದರು, ನೀವು ಮಧ್ಯಾಹ್ನ ತಗೊಂಡು ಹೋಗಿದ್ದೀರಿ, ಈಗ ನೀವು ಸಂಜೆ ನನಗೆ ಕಾಲ್ ಮಾಡ್ತೀರಿ, ನೀವು ತಗೊಂಡು ಹೋಗುವಾಗಲೇ ಬಿದ್ದಿರ್ಬೋದಲ್ಲ ಅಂತ ಹೇಳಿದರು. ಹೇಗೆ ತಗೊಂಡು ಹೋಗುವಾಗ ಬೀಳುದು ಅಂತ ಕೇಳಿದೆ ನಾನು. ಅಲ್ಲ, ನೀವು ಅದನ್ನು ಹಾಕಿಕೊಂಡು ಹೋಗುವಾಗ ಕೆಳಗೆಲ್ಲಾದರೂ ಬಿದ್ದಿರ್ಬೋದಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಹಾಗೆ ಅಷ್ಟು ಬೇಗ ಉಂಗುರ ಚಿನ್ನ ಏನಾದರೂ ಬಿದ್ದು ಹೋಗುದಿದ್ರೆ, ಅಂದರೆ ಈಗ ಹಾಕಿಕೊಂಡಿದ್ರೆ ಅದು ಇರಲಿಕ್ಕೆ ಇಲ್ಲ, ಚಿನ್ನ ಎಲ್ಲ ಉದುರಿ ಹೋಗ್ಬೋದಲ್ಲ, ಹಾಗೆ ಚಿನ್ನ ಎಲ್ಲ ಉದುರಿ ಹೋಗುದಿದ್ರೆ ಅಂತ ಹೇಳಿದೆ. ಅದಲ್ಲದಿದ್ದು ಹೊಸ್ತು ತೆಗ್ದ ನಂತರ ನಾನು ಹಾಕ್ತಾನೆ ಇರಲಿಲ್ಲ, ಅದನ್ನು ತೆಗ್ದಿಟ್ಟಿದ್ದವಳು. ಡೈಲಿ ಹಾಕಿಕೊಂಡು ಇರ್ತಿದ್ರೆ ಏನಾದ್ರು ಉದುರಿ ಹೋಗ್ಬೋದು ಅಂತ ಹೇಳ್ಬೋದು. ಇದು ಇದ್ದವು ಹೊಸ ಉಂಗುರ, ಅದು ಹೇಗೆ ಬಿದ್ದು ಹೋಗ್ತದೆ ಅಷ್ಟು ಬೇಗ? ಮಧ್ಯಾಹ್ನ ತಗೊಂಡು ಬಂದು ಹಾಕಿಕೊಂಡು ಬಂದ ಕೂಡಲೇ ಇದು ಹೇಗೆ ಅಷ್ಟು ಬೇಗ ಬಿದ್ದು ಹೋಗ್ತದೆ ಅಂತೇಳಿ ಸುಮಾರು ಚರ್ಚೆ ಮಾಡಿದೆ ನಾನು ಆಗಲೇ. ಮತ್ತು ನಾನು ಹೇಳಿದೆ, ಯಾವುದಕ್ಕೂ ನಾನು ನಾಳೆ ಬರ್ತೇನೆ ಅಂತ ಹೇಳಿದೆ. ಹಾಗೆ ನಾನು ಮಾರನೇ ದಿವಸ ಪುನಃ ಸೊಸೈಟಿಗೆ ಹೋಗಿ ತೋರಿಸಿದಿಲ್ಲ ಅಂತ ಹೇಳಿಕೊಂಡು ನಾನು ಕೇಳಿದೆ, ನೀವು ಕೊಡುವಾಗ ನೀವು ಕವರ್ ಸಮೇತ ಕೊಡಬೇಕು, ನೀವು ಕವರ್ ಕೊಡಲಿಲ್ಲ, ಕವರನ್ನು ಬಿಸಾಡಿ ಬರೀ ಉಂಗುರವನ್ನು ಯಾಕೆ ಕೊಟ್ಟದ್ದು ಅಂತ ಕೇಳಿದೆ ನಾನು. ಅದು ಹಾಗೇನೆ, ನಾವು ಹಾಗೆ ಕವರ್ ಕೊಡುವಾಗಿಲ್ಲ ಅಂತ ಹೇಳಿದರು. ಒಂದು ಮಿಸ್ಟೇಕ್ ನನ್ನದು ಕೂಡ ಉಂಟು. ನಾನೇನಂತೇಳಿ ಅದನ್ನು ಅಬ್ಸರ್ವ್ ಮಾಡಿಕೊಳ್ಬೇಕಿತ್ತು, ನೋಡಬೇಕಿತ್ತು. ನಾನೇನು ಮಾಡಿದೆ ಅಂತ ಹೇಳಿಕೊಂಡು ಬಿಡಿಸಿಕೊಂಡ ಭಾರಿ ಖುಷಿಯಲ್ಲಿ ಹಾಕಿಕೊಂಡು ಹಾಗೆ ಬಂದೆ. ಅದೊಂದು ನನ್ನದು ಮಿಸ್ಟೇಕ್ ಉಂಟು. ಅವರು ಇನ್ನೊಂದು ಏನು ಅಂತ ಹೇಳಿದ್ರೆ, ಅದೇ ಕವರ್ ಸಮೇತ ಕೊಡಬೇಕು, ಅದವರು ಕೊಡಲಿಲ್ಲ. ನಾನೊಂದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದೊಂದು 2-3 ಮುತ್ತು ಉದುರಿ ಹೋದ್ರಲ್ಲಿ ನಾನೇನು ಜೀವ ಹೋಗ್ಲಿಕ್ಕಿಲ್ಲ, ಏನು ಕೂಡ ಆಗ್ಲಿಕ್ಕಿಲ್ಲ. ಅದೊಂದು ದೊಡ್ಡ ವಿಷಯ ಅಂತ ಅಲ್ಲ ನನಗೆ. ಆದರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ,
ಇನ್ನು ಮುಂದೆ ಯಾರಾದರೂ ಬ್ಯಾಂಕಲ್ಲ ಅಥವಾ ಸೊಸೈಟಿಯಲ್ಲ ಫೈನಾನ್ಸಲ್ಲಿ ಇಡುವವರಿಗೆ ಇದೊಂದು ಎಚ್ಚರಿಕೆ, ಒಂದು ಮಾಹಿತಿಯ ಒಂದು ವಿಷಯ ಆಗ್ಬೋದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡಿ ಹೇಳ್ತಾ ಇರೋದು. ನೀವು ಏನಾದರೂ ಬ್ಯಾಂಕಲ್ಲಿ ನಾನು ಯಾವುದೇ ಒಂದು ಚಿನ್ನವನ್ನು ತಗೊಂಡೋಗಿ ಅಡವಿಡುವಾಗ ನೀವು ಫಸ್ಟ್ ಅದನ್ನೊಂದು ಫೋಟೋ ತೆಕ್ಕೊಳ್ಳಿ. ಫೋಟೋ ತೆಕ್ಕೊಂಡು ಮೊಬೈಲಲ್ಲಿ ಸೇವ್ ಮಾಡಿಟ್ಟುಕೊಳ್ಳಿ. ನೀವು ಅದನ್ನು ಬಿಡಿಸ್ಕೊಂಡು ಬರ್ತೀರಲ್ಲ, ಬಿಡಿಸಿಕೊಂಡು ಬರುವಾಗ ಈ ಫೋಟೋವನ್ನು ನೋಡಿಕೊಂಡು ಇದನ್ನು ಕೂಡ ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾವು ನೋಡಿ 1 ವರ್ಷಕ್ಕೆ ಅಂತೇಳಿ ಇಡ್ತೇವೆ, 1 ವರ್ಷ ಆಗಿ ಬಿಡಿಸ್ಲಿಕ್ಕೆ ಆಗುದಿಲ್ಲ, ವಾಪಸ್ ಇನ್ನೊಂದು ವರ್ಷ ಹಾಗೆ ರಿನ್ಯೂವಲ್ ಮಾಡ್ತೇವೆ, ಹಾಗೆ ಮಾಡ್ತೇವೆ. ಆಗ ನಮಗೆ ಇದು ಮರ್ತೋಗಿರ್ತದೆ. ನಮಗೆ ನನ್ನದೇ ಈ ಉಂಗುರನಿಗೆ ಹೇಗಿರುತ್ತೆ ಅಂತ ಮರ್ತೋಗಿರ್ಬೋದು ನನಗೆಲ್ಲ. ಹಾಗೆ ನಮ್ಮ ಚಿನ್ನದ ನಮಗೆ 1 ವರ್ಷ 2 ವರ್ಷ ಹಾಗಿರ್ಲಿರುವಾಗ ಮರ್ತೋಗಿರ್ತದೆ. ಆಗ ನಾವು ಫೋಟೋ ತೆಗೆದಿಟ್ಟುಕೊಂಡ್ರೆ ನಿಮಗೆ ಅದು ಸೇಫ್ಟಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ಯಾರಾದರೂ ಬ್ಯಾಂಕಲ್ಲಿ ಇಡುವವರು ಫಸ್ಟ್ ಒಂದು ಫೋಟೋ ತೆಕ್ಕೊಳ್ಳಿ. ಫೋಟೋ ತೆಕ್ಕೊಂಡು ನೀವು ಅದನ್ನು ಬಿಡಿಸಿಕೊಂಡು ಬರುವಾಗ ಮೊಬೈಲಿದ್ದ ಫೋಟೋವನ್ನು ಮತ್ತು ಈ ಚಿನ್ನವನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳಿ, ಕರೆಕ್ಟ್ ಉಂಟಾ ಅಂತ ನೋಡಿಕೊಳ್ಳಿ. ಇನ್ನೊಂದು, ನೀವು ತೆಕ್ಕೊಂಡೋಗಿ ಅಲ್ಲಿ ಅಡವಿಡುವಾಗ ಅವರು ಅದನ್ನು ವೆಯ್ಟ್ ನೋಡ್ತಾರೆ. ವೆಯ್ಟ್ ನೋಡಿ ನಿಮಗೆ ಹಣ ಕೊಡೋದಲ್ಲ, ಅದರ ವೆಯ್ಟ್ ಇದ್ದು ನೀವು ಅದರ ರಿಸಿಪ್ಟ್ ಅನ್ನು ಇಟ್ಟುಕೊಳ್ಳಿ ಅಥವಾ ಅವರ ಕೈಯಿಂದ ತೆಕ್ಕೊಳ್ಳಿ. ನೀವು ಬಿಡಿಸಿಕೊಂಡು ಬರುವಾಗ ಕೂಡ ಅದರ ವೆಯ್ಟ್ ನೋಡಿ. ನನಗೆ ಇವರು ಬಿಡಿಸಿಕೊಂಡು ಬರುವಾಗ ಕೂಡ ಬಿಡಿಸಿ ಅವರು ನಮ್ಮ ಕೈಯಲ್ಲಿ ಕೊಡುವಾಗ ಅವರು ವೆಯ್ಟ್ ನೋಡ್ಬೇಕು, ಆ ವೆಯ್ಟ್ ಕೂಡ ಅವರು ನೋಡ್ಲಿಲ್ಲ. ಅದು ಒಂದು ಅವ್ರದ್ದು ತಪ್ಪು. ನಾನು ಅಬ್ಸರ್ವ್ ಮಾಡಿಕೊಂಡು ತಕೊಂಡು ಬರ್ತಿದ್ರೆ ನಾನು ಏನಾದ್ರು ಹೇಳ್ಬೋದಿತ್ತು, ನೀವು ಈ ಥರ ಆಗಿದೆ ಅಂತ ಹೇಳ್ಬೋದಿತ್ತು. ಇಲ್ಲಿ ನನ್ನದು ತಪ್ಪುಂಟು. ನಾನು ಬಿಡಿಸ್ಕೊಳ್ಳುವಾಗ ಅದನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ನಾನು ನೋಡದ ಕಾರಣ ನಾನು ಅವರು ತೆಗ್ದಿದ್ದಾರೆ ಹಾಗೆ ಹೀಗೆ ನಾನು ಹೇಳುದಿಲ್ಲ. ನಾವು ಒಂದು ವಿಷಯವನ್ನು ನಮ್ಮ ಕಣ್ಣಾರೆ ನೋಡದೆ ನಾವು ಇನ್ನೊಬ್ಬರಿಗೆ ಹಾಗೆ ಹೀಗೆ ಅಂತೇಳಿ ಹೇಳಬಾರ್ದು. ಹಾಗೆ ಆದ ಕಾರಣ ನನಗೊಂದು 2 ಮುತ್ತು ಹೋದರೆ ನಾನೇನು ಸಾಯ್ಲಿಕ್ಕೂ ಇಲ್ಲ. ಆದರೆ ಇನ್ನು ಮುಂದೆ ಯಾರಾದರೂ ಅಡವಿ ಇಡುವವರಿಗೆ ಇದೊಂದು ಎಚ್ಚರಿಕೆ ಆಗಲಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇರೋದು. ವೆಯ್ಟ್ ನೋಡಿಕೊಳ್ಳಿ. ಫಸ್ಟ್ ನೀವು ಇಟ್ಟಿರ್ತೀರಲ್ಲ ಅದರ ವೆಯ್ಟನ್ನು ನೋಡಿಕೊಳ್ಳಿ. ಬಿಡಿಸುವಾಗ ಕೂಡ ನೀವು ವೆಯ್ಟ್ ನೋಡಿಯೇ ತೆಕ್ಕೊಳ್ಳೋದೆ. ನನ್ನಾಗಿ ಏನಾದರೂ ತೆಕ್ಕೊಂಡು ಬಂದು ಮತ್ತೆ ಈ ಥರ ಏನಾದರೂ ಆಗಿ ನಾವು ಅವರಿಗೆ ಕಾಲ್ ಮಾಡಿ ಹೇಳಿದ್ರೆ ಅವರು ಮಾತಾಡುವ ರೀತಿಯೇ ಚೇಂಜ್ ಇರ್ತಾರೆ, ಕೇರ್ಲೆಸ್ ಆಗಿ ಮಾತಾಡ್ತಾರೆ, ನಮ್ಮದೇ ತಪ್ಪು ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನೀವು ಅದನ್ನು ಕರೆಕ್ಟಾಗಿ ಫೋಟೋ ತೆಕ್ಕೊಳ್ಳಿ, ವೆಯ್ಟ್ ನೋಡಿಕೊಳ್ಳಿ. ಬಿಡಿಸುವಾಗ ಕೂಡ ವೆಯ್ಟ್ ನೋಡಿಯೇ ತೆಕ್ಕೊಂಡು ಬನ್ನಿ. ಈಗಿನ ಚಿನ್ನದ ರೇಟಲ್ಲಿ ನೋಡಿ 3 ಮುತ್ತು ಹೋದರೆ ಸಾಕು, ಅವರಿಗೆ ಸಾಕು. ನಮಗೆ ಹೋಯ್ತು, ಅವರಿಗೆ ಸಾಕು, ಅದು ಯಾರಿಗಾದರೂ ಕೂಡ. ಹಾಗಂತ ಅವರು ತೆಗ್ದಿದ್ದಾರೆ ಅಂತೇಳಿ ನಾನು ಹೇಳೋದಲ್ಲ, ನಾನು ಕಣ್ಣಲ್ಲಿ ನೋಡೋದು ನಾನು ಹೇಳುವುದಿಲ್ಲ. ಇನ್ನು ಮುಂದೆಗೆ ಯಾರಿಗಾದರೂ ಇದು ಎಚ್ಚರಿಕೆ ಆಗಲಿ, ಅಡವಿಡುವವರಿಗೆ ಎಚ್ಚರಿಕೆಯಿಂದ ಇರಲಿ, ಇದೊಂದು ಮಾಹಿತಿ ಸಿಕ್ಕಿದಾಗ ಆಯಿತು ಅಂತ ಹೇಳುವ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದೆ ಅಷ್ಟೇ.